minus 1 is equal to 5. x ನ 3ರಷ್ಟು minus x ನ 3ರಷ್ಟರಲ್ಲಿ 1 ಅನ್ನು ಕಳೆದಾಗ 5 ಬರುತ್ತದೆ. y ಗೆ 5 ಅನ್ನು ಕಳೆದಾಗ 6 ಬರುತ್ತದೆ. y ಗೆ 5 ಅನ್ನು ಕಳಿತೀರಾ y ನಲ್ಲಿ 5 ಅನ್ನು ಕಳೆದಾಗ 6. ಒಂದ್ ತಿಳ್ಕೊಳ್ರಿ ಮಕ್ಕಳ, ಯಾವಾಗಲೂ ಜೀವನದಾಗ ಏನ್ ಕೊರತೆ ಅನ್ನೋದು ಇರ್ತೈತಲ್ಲ ಅದ ನಮ್ಮನ್ನ ಮೇಲೆ ಎಬ್ಬಿಸ್ತೈತಿ. ಯಾವಾಗಲೂ ಒಂದು ಕೊರತೆ ಇರ್ಬೇಕು ಜೀವನದಾಗ. ಕೊರತೆ ಇರ್ಬೇಕಂತೇಳಿ ಇದ್ದದನ್ನ ಬಿಡಂತಲ್ಲ, ಹೌದಾ? ಅವ್ರು ಹೇಳ್ತಾರ, ಸರ್ ನಾ ಬಾಳ್ ಬಡತನ ಐತ್ರಿ ನಮ್ಮಲ್ಲಿ, ನಮ್ಗ ತಂದೆ ತಾಯಿ ಇಲ್ಲ ಸರ್, ನಾ ಬೇರೆದವ್ರ ಮನ್ಯಾಗ ಕಲಿತೀನಿ, ನಮ್ ತಂದೆದಾರ ಸರ್ ಸರಿಯಾಗಿ ಕಲ್ಸಂಗಿಲ್ಲ, ನಮಗ ದುಡ್ಡಿಲ್ಲ ಸರ್. ಒಬ್ರು ಹೇಳ್ತಾರ, ಸರ್ ಓದಿದ ತಿಳಿಯಂಗಿಲ್ರಿ ಹೇಳ್ತಾರಲ್ಲ. ಒಂದು ಇದೈತ ಗಾದಿ ಮಾತಿದ್ದಂಗ, ಎಲ್ಲಾರ ಮನೆ ದೋಷ ತೂತಂದಂಗ ಪ್ರತಿಯೊಬ್ಬರು ವ್ಯಕ್ತಿಯಲ್ಲೇನು ಕೆಲವೊಂದು ಕೊರತೆಗಳು ಇರ್ತಾವ, ಇರ್ಬೇಕು, ಇದ್ದಾಗನ ಜೀವನ ಅಂತಾರ. ಅದೇ ಕೊರತೆನ ದೊಡ್ಡದಾಗಬಾರ್ದಂತ, ಅದನ್ನ ನೀಗಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಇರುವಂತ ಪರಿಹಾರಗಳು ಬಹಳಷ್ಟು ಅದಾವ. ಅದು ಯಾರಂದ್ರ ನಮ್ಮ ಕೊರತೆಯನ್ನ ನಾವ ನೀಗಿಸ್ಕೊಳ್ಬೇಕು. ಅವಾಗ ಮಾತ್ರ ಇದು ನಾವೇನಾಗ್ತೀವಿ, ಸಾಧನೆ ಮಾಡ್ಲಿಕ್ಕೆ ಆಗ್ತೀವಿ. ಸೊ ಅದಕ್ಕೆ ದಯವಿಟ್ಟು ಇವತ್ತಿನ ದಿನ ಎಲ್ಲರೂ ಏನ್ ಸೇರಿದಿರಿ, ನನಗೆ ಇವತ್ತಿನ ದಿವಸ ತುಂಬಾ ಆಸ್ಪಿಷಿಯಸ್ ಇದೆ. ಮನೇಲಿ ನಮ್ ಬ್ಯಾಂಗ್ಳೂರ್ ಮನೇಲಿ ಮಾಡೋದ್ ಬಿಟ್ಟು ನನ್ಗೆ ಇಲ್ಲಿ ಬಂದು ಈ ಊರಲ್ಲಿ ಅವ್ರೂರಲ್ಲಿ ಸೆಲೆಬ್ರೇಟ್ ಮಾಡೋದು ತುಂಬಾ ಮನ್ಸಲ್ಲಿತ್ತು. ಅದಕ್ಕೆ ಮನ್ಸು ಮಾಡಿ ಬ್ಯಾಂಗ್ಳೂರಿಂದ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಬಂದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಜಾಸ್ತಿ ನಾನೇನ್ ಸ್ಪೀಚ್ ಏನ್ ಕೊಡೋದಿಲ್ಲ, ಇಷ್ಟಿಂದ ನೀವು ವೇಟ್ ಮಾಡ್ತಾ ಇದ್ದೀರಾ. ಜಸ್ಟ್ ಒನ್ ಸ್ಟೋರಿ ಹೇಳ್ತೀನಿ. ನಮ್ ಗ್ರ್ಯಾಂಡ್ ಫಾದರ್ ನಮ್ಗೆ ಹೇಳ್ತಿದ್ರು, ಇಲ್ಲಿ ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಿದ್ರಲ್ಲ, ಅವ್ರು ಮ್ಯಾಥಮೆಟಿಕ್ಸ್ ಸ್ಕಾಲರ್ ತರ ಇದ್ರು. ಫುಲ್ ಚೆನ್ನಾಗಿ ಯಾವಾಗ್ಲೂ ಫುಲ್ ಮಾರ್ಕ್ಸ್ ಬರ್ತಿತ್ತು. ಯಾವಾಗ ಅವರು ಕೇಂಬ್ರಿಡ್ಜ್ ಹೋದ್ರು, ಫಸ್ಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ಲಿಲ್ಲ, ಅವ್ರ ಮಾರ್ಕ್ಸ್ ಚಲೋ ಬರ್ಲಿಲ್ಲ. ಸೊ ಟೀಚರ್ ಹತ್ರ ಹೋಗಿ, ಸರ್ ಎಲ್ಲಾನು ಸಿಲೆಬಸ್ ಇಂದ ಹೊರಗೆ ಪ್ರಾಬ್ಲಮ್ಸ್ ಕೊಟ್ಬಿಟ್ಟಿದ್ದೀರಿ, ನಮ್ಗೆ ಮಾಡಕ್ಕೆ ಬರ್ಲಿಲ್ಲ ಅಂತಂದ್ರಂತೆ. ಅವಾಗ ಅವ್ರಂದ್ರು, ನೀವು ಆ ಪುಸ್ತಕದ ಹಿಂದಿದ್ ಎಕ್ಸರ್ಸೈಸ್ ಕೊಟ್ಟಿರ್ತಾರಲ್ಲ ಅದಷ್ಟೇ ಸಿಲೆಬಸ್ ಇರೋದಿಲ್ಲ, ಅದ್ರ ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಕೊಟ್ರು ಅದನ್ನ ಯೋಚನೆ ಮಾಡಿ ನೀವು ಮಾಡ್ಬೇಕಾಗ್ತೈತಿ. ಅಂದ್ರೆ ಏನ್ ಸಿಲೆಬಸ್ ಲಿಮಿಟೆಡ್ ಅಂತ ಏನ್ ಇರೋದಿಲ್ಲ ಕೇಂಬ್ರಿಡ್ಜ್ ಅಲ್ಲಿ.
ಸೊ ಅದು ಒಂದು ಲೆಸನ್ ಅವ್ರಿಗೆ ಗೊತ್ತಾಯ್ತು, ಅದನ್ನ ಅರ್ಥ. ವತಿಯಿಂದ ದ್ವಿತೀಯ ಸ್ಥಾನವನ್ನ ಸೌಜನ್ಯ ಶಿವಾನಂದ್ ಮಾಡಿ KHGS ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಒಟ್ಟು 2,000 ರೂಪಾಯಿಗಳ ನಗದು ಬಹುಮಾನ. ಇದನ್ನ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀ MR ಕಮತ್ ಅವರು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. Thank you.